गुलबर्गा सिटी के सेडम रोड पर मानवीय कल्याण ट्रस्ट की तरफ से एक बनाया गया आनंद कुटुंब कम्युनिटी सीनियर लिविंग और अरुजीवा होलिस्टिक हीलिंग सेंटर, जिसका इनॉग्रेशन पूज्य मतोश्री डॉक्टर दक्षायानी अव्वा और श्री सिद्धलिंग स्वामी जी, जो कि सिद्धलिंग मठ टुमकुर से हैं, और श्री जयदेव सांदलिंगेश्वर के हाथों हुई। आनंद कुटुंब जो कि सीनियर लोगों के लिए बनाया गया है, जहां पर आराम की जिंदगी गुजार सकते हैं। ये आनंद कुटुंब नॉर्थ कर्नाटका के सबसे बड़ा वाइब्रेंट लाइफस्टाइल से जिंदगी जी सकते हैं और काफी हाइजीनिक फूड के साथ साथ वेल डेकोरेट रूम्स विद बेडरूम्स विद बाथरूम की फैसिलिटी के साथ बनाया गया है। इसके अलावा अरुजीवा होलिस्टिक हीलिंग सेंटर, जहां पर आप योगा एक्सरसाइज कर सकते हैं, मसाज और मेडिटेशन सेंटर, फिजिकल, मेंटल एंड स्पिरिचुअलिटी और इमोशनल जैसे कई सारी चीजें आराम के साथ आपको यहाँ पर ट्रीटमेंट भी दिया जाएगा। इस मौके पर बीजी पाटिल, सिद्धलिंगा एस पाटिल के अलावा कई सारे लोग मौजूद थे। आइए देखते हैं इस इनॉग्रेशन के शॉर्ट हाइलाइट। ಗುಲ್ಬರ್ಗಾದಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ ಆಶ್ರಯದಲ್ಲಿ ಪ್ರಾರಂಭವಾಗ್ತಾ ಇರುವಂತಹ ಅರುಜೀವ ಹಾಗೂ ಆನಂದ ಕುಟುಂಬ ಈ ಎರಡರ ಉದ್ಘಾಟನೆಯಲ್ಲಿ ನಾವಿಲ್ಲಿ ಪಾಲ್ಗೊಂಡಿದ್ದೇವೆ. ಇದು ಎಸ್ ಪಾಟೀಲ್ ಅವರ ಒಂದು ಕನಸು. ಆ ಕನಸನ್ನು ಅವರ ಮಕ್ಕಳು ಇವತ್ತು ನನಸು ಮಾಡಿರುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಗುಲ್ಬರ್ಗಾದ ಒಂದು ಐಕಾನಿಕ್ ಪರ್ಸನಾಲಿಟಿ ಅಂದರೆ ಎಸ್ ಪಾಟೀಲ್ ಅಂತ ಹೇಳಬೇಕಾಗಿರುವಂಥದ್ದು. ಗ್ರೇಟ್ ವಿಷನರಿ ಮ್ಯಾನ್. ತುಂಬ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ದೊಡ್ಡ ಛಾಪನ್ನು ಮೂಡಿಸಿ ಈ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಎಸ್ ಪಾಟೀಲ್ ಅವರು ಮಾಡಿದ್ದಾರೆ. ಬಹುಶಃ 10,000 ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅದು ದೊಡ್ಡ ಸಾಧನೆ ದೇಶಕ್ಕೆ ಕೊಟ್ಟಿರುವಂತಹದ್ದು. ಅಂತಹ ಎಸ್ ಪಾಟೀಲ್ ರವರ ಒಂದು ಕನಸನ್ನು ಅವರ ಮಗ ಲಿಂಗರಾಜು ಮತ್ತು ಸಿದ್ದು ಪಾಟೀಲ್ ರವರೆಲ್ಲರೂ ಒಟ್ಟಾಗಿ ಸೇರಿ ಅದನ್ನು ಇವತ್ತು ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ನ್ಯಾಚುರೋಪತಿ ಆಯುರ್ವೇದದ ಬಗ್ಗೆ ತುಂಬ ನಂಬಿಕೆ ಇದ್ದಂತಹದ್ದವರಿಗೆ. ಅವರಿಗೆ ಆ ಒಂದು ನಂಬಿಕೆಯ ಶ್ರದ್ಧೆಯಿಂದಾಗಿ ನಮ್ಮ ಗುಲ್ಬರ್ಗಾದಲ್ಲಿ ಇಂತಹ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು. ಜೊತೆಗೆ ಇಲ್ಲಿ ವೆಲ್ನೆಸ್ ಪ್ರೋಗ್ರಾಮ್, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಪ್ರಾಕೃತಿಕ ಚಿಕಿತ್ಸೆಗಳನ್ನು ಜನಗಳಿಗೆ ಕೊಡಬೇಕು, ಉತ್ತಮ ಆರೋಗ್ಯವನ್ನು ಜನಗಳಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಅವರು ಚಿಂತನೆಯನ್ನು ಮಾಡಿ ಇದನ್ನು ಪ್ರಾರಂಭ ಮಾಡಿದ್ದಾರೆ.
ನಿನ್ನೆ ತಾನೇ ನೀವೆಲ್ಲ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಓದಿದ್ರೆ NABH ಅವರೊಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ವೃದ್ಧಾಶ್ರಮವನ್ನು ಹೇಗಿರಬೇಕು, ಏನೇನು ವ್ಯವಸ್ಥೆ ಮಾಡಬೇಕು, ಹೇಗೆಲ್ಲ ಅದೇ ಸಿಬ್ಬಂದಿಗೆ ಅವರಿಗೆ ತರಬೇತಿಯನ್ನು ಕೊಟ್ಟಿರಬೇಕು ಅನ್ನುವಂಥ ವಿಚಾರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಅವರು ಕೊಟ್ಟಿರುವಂತಹ ಎಲ್ಲ ಗೈಡ್ಲೈನ್ಸನ್ನು ಕೂಡ ಇವರು ಅಲ್ಲಿ ಬರೋದಕ್ಕೆ ಮುಂದೆ ಇವರು ಅದನ್ನೆಲ್ಲ ವ್ಯವಸ್ಥೆಗೊಳಿಸಿ ಅಳವಡಿಸಿಕೊಂಡಿರುವಂಥ ಕೆಲಸವನ್ನು ಇಲ್ಲಿ ಲಿಂಗರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ, ಅಭಿಮಾನ ಅನಿಸ್ತದೆ. ಕುಟುಂಬದ ಎಲ್ಲ ಸದಸ್ಯರೇ, ಪಾಟೀಲ್ ಅವರೇ, ಇಲ್ಲಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಬಂದಿರುವಂಥ ಎಲ್ಲ ವೈದ್ಯರೇ ಮತ್ತು ಅವರ ಸಹಕಾರ ನೀಡುವಂಥ ಎಲ್ಲ ಸಿಬ್ಬಂದಿಗಳಿವೆ, ಮನೋಬಳಿಗಾರರೇ, ಉಪಸ್ಥಿತ ಎಲ್ಲ ಆತ್ಮೀಯರೇ, ಈ ದಿವಸ ಗುಲ್ಬರ್ಗದ ಒಂದು ಔಟ್ಸ್ಕರ್ಟ್ಸ್ನಲ್ಲಿ ಬಲಾವಣದಲ್ಲಿ ಪಾಟೀಲ್ ಅವರ ಕುಟುಂಬದ ಲಿಂಗರಾಜ್ ಪಾಟೀಲ್ ಮತ್ತು ಕುಟುಂಬದ ಸದಸ್ಯರು ಪ್ರಾರಂಭಿಸಿರುವಂತಹ ಮಾನವೀಯ ಕಲ್ಯಾಣ ಟ್ರಸ್ಟ್ ಇದರ ಆಶ್ರಯದಲ್ಲಿ ಆನಂದ ಕುಟುಂಬ ಮತ್ತು ಅರುಜೀವ ಸಂಸ್ಥೆಗಳ ಒಂದು ಸಾಂಪ್ರದಾಯಿಕ ಉದ್ಘಾಟನೆಯ ಶುಭಾಶಯದಲ್ಲಿ ಎಲ್ಲ ಸೇರಿದ್ದೇವೆ. ನೀವೆಲ್ಲ ಅದನ್ನು ಈಗ ವೀಕ್ಷಣೆ ಮಾಡಿರ್ಬೋದು. ಬೇರೆ ಆರೋಗ್ಯ ಸಂಬಂಧಪಟ್ಟಂಥ ಕಾಯಿಲೆಗಳು ಇದೆಲ್ಲ ಅನುವಂಶಿಕವಾಗಿ ಬರ್ತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿದ್ದರೆ ಅದರ ಒಂದು ತೀವ್ರತೆಯನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. SS ಪಾಟೀಲ್ ಮತ್ತು ಅವರ ಪರಿವಾರ ವತಿಯಿಂದ ಭವ್ಯವಾದ ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಆರೋಗ್ಯ ದೃಷ್ಟಿಯಿಂದ ನಿರ್ವಹಿಸುತ್ತಿರುವ ಈ ಮಾನವೀಯ ಕಲ್ಯಾಣ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಶ್ರೀ ಶಿವರಾತ್ರಿ DC ಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ, ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತುಮಕೂರು ಪೂಜ್ಯ ಪಾದಕ್ಕೆ ನಮಸ್ಕರಿಸಿ, ಶ್ರೀ ಲಿಂಗರಾಜ್ ಪಾಟೀಲ್ ಅವರಿಗೆ ಮತ್ತು ಸಿದ್ದು ಪಾಟೀಲ್ ಅವರಿಗೆ ಮತ್ತು SS ಪಾಟೀಲ್ ಧರ್ಮಪತ್ನಿಯಾದ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಇದು SS ಪಾಟೀಲ್ ಅವರು ಮತ್ತು ನಮ್ಮ ಶಂಕರರಾವ್ ಗಿರ್ಡಾ ಅವರು ಇವರೆಲ್ಲ ಭಾಳ ಇಂಟ್ರೆಸ್ಟ್ ಇದೆ ನೇಚರ್ ಕ್ಯೂರಿಗೆ. ಇದಕ್ಕೆ ಯಾಕೆಂದ್ರೆ ಗುಲ್ಬರ್ಗ ಒಳಗೆ ಇಷ್ಟು ದೊಡ್ಡ ಪ್ರಮಾಣದಾಗ ಖರ್ಚು ಮಾಡಿ ಇಷ್ಟು ದೊಡ್ಡ ಇದೇನು ನೋಡಿದ್ರೆ ನಮ್ಗೆ ಕೇರಳ ಒಳಗೆ ನೋಡೋದಕ್ಕೆ ಇದೆ. ಕೇರಳಕ್ಕೆ ಒಂದು 10% ಕಮ್ಮಿ ಇದ್ದಿರಬೇಕು, ಯಾಕೆಂದ್ರೆ 90% ಕೇರಳ ಟೈಪ್ ಇದೆ. ಎಲ್ಲ ಒಳ್ಳೆ ಒಳ್ಳೆ ಎಕ್ವಿಪ್ಮೆಂಟ್ಸ್ಗಳಿದೆ ಮತ್ತು ನುರಿತಂಥ ಸ್ಟಾಫ್ ಇದೆ. ಅದಕ್ಕೆ ಇದು ಒಳ್ಳೆ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳೋಕ್ಕೆ ನಾವು ತುಂಬ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಧನ್ಯವಾದ. And gracing the occasion and utilizing and I request all the people to utilize the facilities of the wellness center and old age center facility of Ayurvedic naturopathy, and it has swimming pool, it has the all colon therapy, hydrotherapy, all the therapies with Ayurvedic and naturopathy, what all the therapies are there, it is there. ಗುಲ್ಬರ್ಗದಲ್ಲಿ ಅತಿ ದೊಡ್ಡದಾದಂಥ ನ್ಯಾಚುರೋಪತಿ ಒಂದು ಸೆಂಟರ್ ಮಾಡಿದ್ದಾರೆ. ಇದು ಕೇವಲ ಒಂದು ಆರೋಗ್ಯ ಸಲುವಾಗಿ ಅಂತಲ್ಲ, ಪ್ರತಿಯೊಬ್ಬ ಒಂದು ಹಿರಿಯ ನಾಗರಿಕರಿಗೆ ತಮ್ಮ ಮುಂದಿನ ಜೀವನವನ್ನು ಒಳ್ಳೆಯ ಆರೋಗ್ಯವಂತರಾಗಿ ಅವರಿಗೆ ಬಹಳ ಸುಲಭವಾಗಿ ಇದೊಂದು ಸೆಂಟರ್ನಾಗಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಒಳ್ಳೆಯದಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ನಿಮ್ಮ ಮನಸ್ಸಿನ ಭಾವನೆಗಳಾಗಲಿ, ನಿಮ್ಮ ದೇಹದ ಯಾವುದೇ ರೋಗಗಳಾಗಲಿ ಆಯುರ್ವೇದಿಕ್ ದಿಂದ ನಿಮಗೆ ಇಲ್ಲಿ ಕ್ಯೂರ್ ಮಾಡ್ತಾರೆ. ದಯಮಾಡಿ ಬಂದು ಇಲ್ಲಿ ಚಿಕಿತ್ಸೆ ಪಡೆದುಕೊಂಡು ಧನ್ಯರಾಗಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಒಂದು ಪ್ರಾಜೆಕ್ಟ್ ಗುಲ್ಬರ್ಗದಲ್ಲಿ, ಕಲಬುರಗಿಯಲ್ಲಿ ಮೊಟ್ಟ ಮೊದಲನೇ ಸರಿ ಇದು ಗೆರಿಯಾಟ್ರಿಕ್ ಕೇರ್ ಅಂತ ಏನು ಹೇಳ್ತೀವಿ, ದಟ್ ವಾಸ್ ಓವರ್ಲುಕ್. ಆ ಗೆರಿಯಾಟ್ರಿಕ್ ಕೇರನ್ನು ಈ ಒಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್, ಆ್ಯಂಡ್ ಐ ಥ್ಯಾಂಕ್ ಪಾಟೀಲ್ group of companies and all the members of Lingaraj Patil and family for contributing such a beautiful project to Gulbarga. God bless him always. Welcome to Ananda Kutumbam and Arujiva. It's an initiative by Manaviya Kalyan Trust for the welfare of the society. We are starting Ananda Kutumbam. It's a senior assisted living, a family away from family. And another one initiative is for the wellness. That is Arujiva. It is a holistic wellness center where we are giving a Shastrokta treatments for wellness and curing of the various diseases. The treatments are best
on Ayurveda, naturopathy, yoga and meditation.